ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯಲ್ಲಿ ಪಿಐ ಗುರುಶಾಂತ್ ಗೌಡ ದಾಸ್ಯಾಳ ಮಾತನಾಡಿ ಸಮಾಜದಲ್ಲಿ ಶಾಂತತೆ ಇರಬೇಕಾದರೆ ಜನರ ಸಹಕಾರ ಬೇಕು ಅಂತ ಹೇಳಿದರು. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಪ್ರಕರಣಗಳನ್ನು ಹೊರತುಪಡಿಸಿ ಈ ವರ್ಷ ಯಾವುದೇ ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗಿಲ್ಲ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವೇ ಕಾರಣ. ಪ್ರತಿಯೊಬ್ಬರೂ ಮನೆಯ ಸುತ್ತಮುತ್ತ ಸಿಸಿಟಿವಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಕಳ್ಳತನ ಪ್ರಕರಣಗಳನ್ನು ತಡೆಯಬಹುದಾಗಿದೆ ಎಂದರು. ಏನಾಗುತ್ತೆ ಅಲ್ಲಿ ಸಮಸ್ಯೆಗಳು ಬಹಳ ಚರ್ಚಿತವಾಗ್ತವೆ. ಅದಕ್ಕಾಗಿ ಏನು ಮಾಡಿರಿ, ಅಲ್ಲಿಂದ ಎಲ್ಲ ಕಡೆಯಿಂದ ಮೀಟಿಂಗ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನಾವು 18ಕ್ಕೆ ಮತ್ತು ಬೇರೆಯವರೆಲ್ಲಕ್ಕೆ DSP ಸರ್ 20ಕ್ಕೆ 26ಕ್ಕೆ ಏನಾಗುತ್ತೆ 4 ಗಂಟೆಗೆ ಏನು ಮಾಡೋಣ SP ಸಾಹೇಬರಲ್ಲಿ ನೇತೃತ್ವದಲ್ಲಾಗುತ್ತೆ. ವಿಶೇಷವಾಗಿ ನಮ್ಮಲ್ಲಿ ಯಾಕೆ ಒಂದು ವರ್ಷದಲ್ಲಿ ಜಾಸ್ತಿ ಸಮಸ್ಯೆ ಬಂದಿಲ್ಲ ಅಂತ ನಾವು ನನಗೆ ಅನ್ಕೊಂಡ್ರೆ, ನಮ್ಮ ಎಲ್ಲ ಏನಾಗುತ್ತೆ, ನಮ್ಮ ಎಲ್ಲ ಲೀಡರ್ಗಳು ಭಾಳ ಸಾಥ್ ಕೊಟ್ಟರು. ಫೋನಲ್ಲಿ ಮುಖಾಂತರ ಕೆಲವೊಂದು ಹೇಳಿದ್ರೆಲ್ಲ ಬಗೆಹರಿಸಿರಿ ಎಲ್ಲ ಅಂಥವೆಲ್ಲ ಕೇಸ್ ಆಗಂತ ಜಾಗನೇ ಅವೆಲ್ಲನೂ ಆಲ್ಮೋಸ್ಟ್ ನಾನು ನೋಡಿದ್ರೆ ಒಂದು 8 ತಿದ್ದಿರ್ಬೇಕು ಅನ್ಸುತ್ತೆ. ಕೇಸ್ ಆಗಂತಾನೆ ಅವೆಲ್ಲನೂ. ಆದ್ರೆ ಅವನ್ನೆಲ್ಲ ದೀರ್ಘಕ್ಕೆ ಹೋಗಿಲ್ಲಾರ್ದೆ ಅವ್ರು 2 ಹಂತದ ಪಾರ್ಟಿಗಳು ಕರೆಸಿ ಯಾರು ತಪ್ಪಿದೆ ಇದನ್ನಂತ ಮಾಡಿಸಿ ಆ ಊರಲ್ಲಿ ಯಾವುದೇ ಇದು ಮಾಡಲಿಕ್ಕೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಏನು ಮಾಡಿದರೆ ಕ್ರಮ ತಗೊಂಡೇವೆ. ಅಲ್ಲಿಗೆ ಶಾಂತ ಆಗಿದೆ, ಕೆಲವೊಂದೆಲ್ಲ ಶಾಂತ ಆಗಿದೆ. ಸೊ ಹೀಗೆ ನಿಮ್ಮ ಗಮನಕ್ಕೆ ಯಾವರೇ ಸ್ವಲ್ಪ ಇತ್ತಂದ್ರೆ, ಯಾಕಂದ್ರೆ ಮೇಜರ್ ಪೊಲೀಸಿಂಗ್ ಅಲ್ಲಿ ಏನಾಗುತ್ತೆ, ಆಗೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ತಿಳಿದು ಇಂಪಾರ್ಟೆಂಟ್. ಆದ ಬಳಿಕ ಎಲ್ಲ ಯಾರು ಬೇಕಾದ್ರೆ ಮಾಡ್ತಾರೆ. ಆಗೋಕ್ಕಿಂತ ಮುಂಚೆ ತಿಳಿದು ವೆರಿ ವೆರಿ ಇಂಪಾರ್ಟೆಂಟ್. ಆಗೋಕ್ಕಿಂತ ಮುಂಚೆ ತಡಿಬೇಕಂತಂದ್ರೆ ನೀವು ನಮ್ಮ ಮಾಹಿತಿ ಕೊಡಬೇಕು. ಮೊನ್ನೆ ನಾವು ನಮ್ಮ ಲಕ್ಷ್ಮಣ್ ಇದು ಇದ್ದಾರೆ, ಅವರು ಒಂದು ವಿಶೇಷವಾಗಿ ಸರ್ 50 ಫೈನಾನ್ಸ್ದಲ್ಲೇ ಮಾಡಕ್ಕೆ ಅನುಕೂಲ ಅದ. 15 ಹಣಕಾಸು ಯೋಜನೆ ಅಂತೇಳಿ ಬರ್ತದೆ ಗ್ರಾಮ ಪಂಚಾಯತಿ. ಆ ಯೋಜನೆಯಿಂದ ಮಾಡಕ್ಕೆ ಅವಕಾಶಗಳಿದೆ. ಅಂದ್ರೆ ಅದು ಟೋಟಲ್ ಎಷ್ಟು ಅಮೌಂಟ್ ಬಂದಿರ್ತದೆ ಅಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಮೌಂಟ್ ತೆಗೆದಿಟ್ಟು ಕ್ರಿಯೋಜನೆ ಮಾಡ್ತಾರೆ ಅವರು. ಆ ಕ್ರಿಯೋಜನದಾಗ ಅದನ್ನು ಹಾಕೊಳ್ಳೋಕೆ ಸಾಧ್ಯ ಅದ ಅಂತ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಅದ್ರ ಜೊತೆಯಲ್ಲಿ ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ. ನಾನು 4 ದಿನದ ಹಿಂದ್ಗಡೆ 11:30 ಗಂಟೆಗೆ ನಾನು ನನ್ನ ಸ್ವತಃ ವಾಹನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಹುಡುಗಿಯರೆಲ್ಲ ಹೊರಗಡೆ ಬಂದಿದ್ರು. ನಾನು ಮತ್ತೆ ಒಳಗಡೆ ಹೋರಮ್ಮ ಯಾಕೆ ಬಂದಿದ್ದೀರಿ ಅಂತ ಹೇಳಿದವ್ರು. ಸ್ವಲ್ಪ ಜರ ಗಮನ ಕೊಡ್ಬೇಕು. ಸಮಾಜ ಕಲ್ಯಾಣ ಅಧಿಕಾರಿಗಳು ವಾರ್ಡನ್ದವ್ರು ಕರೆಸಿ ಆ ಹೆಣ್ಮಕ್ಳು ಯಾಕೆ ಹೊರಗಡೆ ಬರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಿಂದೊಮ್ಮೆನೂ ಹೇಳಿದ್ದೇವೆ ನಾವು, ಅದನ್ನೇನೋ ಊಟಕ್ಕೇನು ಬರ್ತಾರೆ ಅಂತ ಹೇಳಿದ್ರು. ಈಗೂ ಮೊನ್ನೆ ಬಂದಿದ್ರು ಅವ್ರು 11:30 ನಂತರ ಆಗಿತ್ತು ಟೈಮ್ನ 11:45 ಆಗಿರ್ಬೋದು ಬಹುಶಃ ಅದು. ಹೌದು ಸರ್, ಅದಕ್ಕೆ ಅವ್ರು ಯಾಕೆ ಬರ್ತಾರ ಹೆಣ್ಣು ಮಕ್ಕಳ ಬಗ್ಗೆ ನಿಗಾ ಇಟ್ಟು ವಾರ್ಡನ್ನವ್ರಿಗೆ ಕರೆಸಿ ಇಲ್ಲಿ ಸಮಾಜ ಕಲ್ಯಾಣದವ್ರು ಕರೆಸಿ ಸ್ವಲ್ಪ ಹೇಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ನಿಮ್ಮಿಂದ ಸಾಧ್ಯದ ಹಿರಿಯರದ್ರಿ, ಆ ಕೆಲಸ ಮಾಡಿದ್ರೆ ನಮಗೂ ಕೆಲಸ ಕಡಿಮೆ ಆಗ್ತದೆ, ಊರು ಚಂದ ಇರ್ತದ, ಎಲ್ಲರೂ ಚಂದ ಇರ್ತಾನೆ ಅಂತ ಮಾತು ಹೇಳಿದಾಗ ಅದು ಬಹುತೇಕ ನಮ್ಮ ಪರಶುಗ ಅದು ನಮ್ಮ ಸುಣಗಾರ ಶಾಣಾಪುರ ಅಂತ ಹೋಯ್ತನೆ. ಅಲ್ಲಿ ರಾಜ್ಯ ಮತ್ತು ಎಲ್ಲ ಪದಾಧಿಕಾರಿಗಳು ಬಂದರು, ಜಿಲ್ಲೆ ಮತ್ತು ರಾಜ್ಯದ ಪದಾಧಿಕಾರಿಗಳು ಬಂದಾಗ ಒಂದೇ ಒಂದು ನಮ್ಮ ಹಿರಿಯರು ನೇತಂದ್ರು, ಬೇಡ ಸಂಘರ್ಷ ಬೇಡ, ಸೌಹಾರ್ದತೆಯಿಂದಿರುಮು, ಪ್ರೇಮದಿಂದಿರುಮು, ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಇರುಮು, ಸಹೋದರತೆ ಇರುವಂಥ ಅದು ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡಿದ್ರು. ಆ ನಿರ್ಣಯವನ್ನು ಬಂದು ಸಾಹೇಬರಿಗೆ ಬೆಳಗ್ಗೆ 8 ಗಂಟೆಗೆ ಬಂದು ಅವ್ರು ತಿಳಿಸಿದೆ. ಒಂದು ದಿವಸ ಏನಪ್ಪ ಅಂತಂದ್ರೆ ಹೇಳಿದ್ರು ಅವರು, ಇನ್ನೇನು ಚೆಂದಾಗಿರುವಂಥ ಆಗುವಂಥ ಘಟನೆ ನಾವು ಮರ್ತು ಬಿಡೋಣ ಅನ್ನುವಂಥ ಮಾತನ್ನು ಅಲ್ಲೆಲ್ಲರೂ ಕೂಡಿಕಿಂದ ಒಂದು ಏನಪ್ಪ ಅಂದ್ರೆ ರಾಜಿ ಮೂಲಕ ಆ ಸಮಸ್ಯೆ ಬಗೆಹರಿಸಿದೆವು. ಆ ನಿಟ್ಟಿನಲ್ಲಿ ಸಾಹೇಬರು ಈಗಾಗಲೇ ನಾವು ಬರೀ SC/ST ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಈಗ ಮಳೆ ಬಂದು ಬೆಳೆಗಳು ಹಾಳಾಗ್ಯಾವು. ಬಿಜಾಪುರ ಜಿಲ್ಲೆಯನ್ನು ಕೈ ಬಿಟ್ಟಿದ್ದಾರೆ. ಕೂಡಲೇ ಕಂದಾಯ ಅಧಿಕಾರಿಗಳು ಬೆಳೆ ಪರಿಹಾರದಲ್ಲಿ ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ಬಾಗೇವಾಡಿ ತಾಲೂಕನ್ನು ಸೇರಿಸಬೇಕು ಅಂತೇಳಿ ಅದರಲ್ಲಿ ಪರಿಶಿಷ್ಟ ಜಾತಿ ಜನರು ಬರ್ತಾರೆ ಅನ್ನುವಂತಹ ಒಂದು ನೋವನ್ನು ತಮ್ಮಲ್ಲಿ ತೋಡ್ಕೊತಾ ಇದ್ದೀನಿ. ಅದನ್ನು ತಾವು ಕೂಡಲೇ ಗಮನ ಹರಿಸಬೇಕು. ಅದಲ್ಲದೆ ನಾನು ಇದೇ ಸಮಯದಲ್ಲಿ DSS ಮುಖಂಡ ಅಶೋಕ್ ಚಲವಾದಿ, ಅರವಿಂದ್ ಸಾಲ್ವಾಡ್ಗಿ, ಗುರು ಕುಡಿಮನಿ, ಪರಶುರಾಮ್ ದಿಂಡವಾರ, ಸಂಜೀವ್ ಕಲ್ಯಾಣಿ, ಬಸವಂಗೊಪ್ಪ, ಹಾದಿಮನಿ, ಅನೇಕ ದಲಿತ ಸಮಾಜದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.